ఊరేగి రావయ్య హనుమా జయ హనుమా ఊరేగి చూపించు మహిమ. శ్రీరామ రామ రామేతి రమే రామే మనోరమే సహస్రనామ తత్తుల్యం రామ రామ రాయಣే. ಮೈರ್ಕೋರು ಹೋಬಳಿ ಹೆಬ್ಳಿ ಪಂಚಾಯತಿ ಸೇರತಕ್ಕಂಥ ಚುನಕುಂಟೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ವೀರಾಂಜನೇಯ ಸ್ವಾಮಿ ಪುರಾಣ ಪ್ರಸಿದ್ಧವಾದಂತಹ ಚೋಳರಾಜ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಪುರಾಣ ದೇವಸ್ಥಾನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನವು ಆದಿ ಕಾಲದಿಂದಲೂ ಇದೊಂದು ಪ್ರಸಿದ್ಧವಾದ ಸ್ಥಳ. ಇದರ ಮಕ್ಕಳಲ್ಲಿ ಶ್ರೀ ಘಟ್ಟವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತೆ ಪಿಂಡಿಕೋರಪಟ್ಟೆ ಅಂದ್ಬಿಟ್ಟು ಆ ಕಡೆ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಚೋಳರಾಜ ಕಾಲದಲ್ಲಿ ಪ್ರತಿಷ್ಠೆ ಆಗಿರಬಹುದೆಂದು ನಮ್ಮ ಪೂರ್ವಿಕರು ಹೇಳಿರಬಹುದು. ಅದೇ ಪ್ರಕಾರವಾಗಿ ಈಗಿನ ಸಮಸ್ಯೆಯಲ್ಲಿ ಈ ಒಂದು ದೇವಸ್ಥಾನ ಪುನರುದ್ಧಾರ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ 2 ವರ್ಷಗಳಾಯಿತು. ಅದರಿಂದ ಆವತ್ತಿನ ದಿವಸದಿಂದ ಎಲ್ಲಾ ಕಾರ್ಯಕ್ರಮಗಳು ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಮನೋತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಕಲ್ಯಾಣೋತ್ಸವ ಮತ್ತು ವಿವಿಧ ವಿನೋದಾವಳಿಗಳಿಂದ ಮೆರವಣಿಗೆ ಮತ್ತು ಪಂಚಾಮೃತ ಸ್ಥಾಪನಾ ಹೋಮ ವಗೇರೆ ಇಂತಹ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಗ್ರಾಮಸ್ಥರ ಉತ್ಸಾಹದಿಂದ ಹಾಗೂ ಎಲ್ಲಾ ಕಾರ್ಯಕ್ರಮವನ್ನು ಮನೋಭಾವದಿಂದ ನಡೆಸಿಕೊಂಡು ಬರತಕ್ಕಂತಹ ಗ್ರಾಮಸ್ಥರಿಗೆ ಈ ದೇವರು ಕೋರಿದ ಕೋರಿಕೆಗಳನ್ನು ಕೊಟ್ಟು ಈಡೇರಿಸುವ ಸುಖ ಕಾಂತಿಗಳನ್ನು ಮತ್ತು ಅವರವರ ಆರಿಕೆ ಪ್ರಕಾರವಾಗಿ ಅವರವರ ನೇಮದ ಪ್ರಕಾರವಾಗಿ ನಡೆಸಿಕೊಂಡು ಬಂದಿದ್ದ ನಂಬಿಕೆಯಿಂದ ಇರತಕ್ಕಂತಹ ಶ್ರೀ ವೀರಾಂಜನೇಯ ಸ್ವಾಮಿ ಪವಿತ್ರವಾದ ಸ್ಥಳ ಇದು. ಈ ಸ್ಥಳದಲ್ಲಿ ಏನೋ ಒಂದು ಕಷ್ಟ ಸುಖವನ್ನು ನೆನ್ಕೊಂಡು ಬಂದ್ರೆ ಅವರಿಗೆ ಪರಿಹಾರ ಆಗಿ ಸುಖ ಶಾಂತಿ ಕೊಡ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ಅತಿ ಉದ್ಯಮದಿಂದ ಮನೋಹರವಾದಂತಹ ತೇಜಸ್ಸಿನಿಂದ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ಪ್ರತಿ ವರ್ಷ ಕೂಡ ಕಲ್ಯಾಣೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಜೈ. ಇವತ್ತಿನ ಈ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ನಾಗ ಚೌತಿಯಿಂದ ನಿನ್ನೆಯಿಂದ ಕಲಶ ಸ್ಥಾಪನೆ, ಮಹಾವಿಶ್ವಕ್ಷೇನ ಪೂಜೆ, ಶುದ್ಧ ಪುಣ್ಯಾಹವಾಚನ, ಆಮೇಲೆ ರಕ್ಷಾಬಂಧನೆ, ಅಗ್ನಿಮುಖ ಹೋಮಗಳು, ಅವಗ್ರಹ ಹೋಮಗಳು, ಶಾಂತಿ ಹೋಮಗಳು, ವಾಸ್ತು ಹೋಮಗಳು ನಿನ್ನೆ ಸಾಯಂಕಾಲ ನಡೆಯಿತು. ಇವತ್ತು ಬೆಳಗ್ಗೆ ಮಹಾಕುಂಭಾಭಿಷೇಕ, ಅಗ್ನಿಮುಖ ಮಹಾಪೂರ್ಣಾವತಿ, ಇದಾದ ನಂತರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಇದಾದ ನಂತರ ಮಹಾಕುಂಭಾಭಿಷೇಕ, ಅಲಂಕಾರ ಸೇವೆ, ಮಹಾನೈವೇದ್ಯ, ಕುಂಭಾರತಿ, ಮಂಗಳಾರತಿ, ತೀರ್ಥ ಪ್ರಸಾದ ಮಧ್ಯಾಹ್ನ ಕಾರ್ಯಕ್ರಮ ಮುಕ್ತಾಯವಾಯಿತು. ಈಗ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತವಾಗಿ ಸ್ವಾಮಿಯವರನ್ನು ವಿಗ್ರಹ ಮುಖವಾಗಿ ಆರಾಧನೆ ಮಾಡಿ ಶ್ರೀ ರಾಮಚಂದ್ರ ಸ್ವಾಮಿ ಅವರಿಗೆ ಪ್ರಪ್ರಥಮ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುವುದಕ್ಕೆ ಭಕ್ತಾದಿಗಳು ಸಕಾಲದಲ್ಲಿ ಆಗಮಿಸಿ ಈಗ ಸ್ವಾಮಿಯವರ ಕಲ್ಯಾಣ ಮಹೋತ್ಸವ ಅತಿವಿಜೃಂಭಣೆಯಿಂದ ನಡೆದು ಮಹಾಮಂಗಳ 10 ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನಪ್ರಸಾದ ವಿನಿಯೋಗ, ಇದಾದ ನಂತರ ರಾಜಬೀದಿಗಳಲ್ಲಿ ದೇವರು ಮೆರವಣಿಗೆ ಇರುತ್ತೆ. ಇದೆಲ್ಲ ನಂದಾದ ಮೇಲೆ ಬೆಳಗ್ಗೆಗೆ ಮರುಪೂಜೆ ಅಂತಿದ್ದು ಭಕ್ತಾದಿಗಳಿಂದ ಸಕಾಲದಲ್ಲಿ ಸ್ವಾಮಿಯವರ ಕೈಕರಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಬರುತ್ತಾರೆ.